ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇದು 3 ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ 3 ದಿನದ ಒಂದೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವತ್ತು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಮನೆ ಹತ್ರ ಬೆಡ್ಶೀಟ್ ಮಾಡ್ತಾರೆ ನೋಡಿ, ಅಂದರೆ ಜಮ್ಖಾನ ಎಲ್ಲ. ಸೊ ಅವ್ರು ಬಂದಿದ್ದರು. ಅಮ್ಮ ನೋಡಿ ತುಂಬ ಚೆನ್ನಾಗೈತೆ, ತೊಗೊಡ್ತೀನಿ ಅಂತೇಳಿ ಇವತ್ತು ತೊಗೊಟ್ರು. ತುಂಬ ಚೆನ್ನಾಗಿತ್ತು ಬೆಡ್ಶೀಟು, ಹಾಗೆ ಜಮ್ಖಾನ ಎಲ್ಲನೂ ಕೂಡ ತೊಗೊಂಡ್ರು. ಜಮ್ಖಾನ ಫಸ್ಟು ತೋರಿಸ್ತೆ ಅಲ್ವಾ, ಅದಕ್ಕೆ 900. ಸೊ ಇವಾಗ ತೋರಿಸ್ತಾ ಇರೋದು ಇದು 200. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಮ್ಮ 3 ತೊಗೊಬಿಟ್ರು. ಏನಕ್ಕೆ ಇಷ್ಟೊಂದು ತೊಗೋತಿದ್ದೀರಾ ಅಂತಲೇ ಹೇಳಿದ್ವಿ. ಬೇಕಾಗುತ್ತೆ ಫ್ಯೂಚರಲ್ಲಿ, ಮುಂದಕ್ಕೆ ಏನಕ್ಕಾದರೂ ಫಂಕ್ಷನ್ ಮಾಡ್ತು ಅಂದರೆ ಬೇಕಾಗುತ್ತೆ ಅಂತೇಳಿ ಅಮ್ಮ ತೆಗೆದಿಟ್ಟು. ತುಂಬ ಚೆನ್ನಾಗಿತ್ತು. ಮತ್ತೆ ಈ ಥರ ಸಿಗುತ್ತೋ ಸಿಗಲ್ವೋ ಅಂತೇಳಿ ಅಮ್ಮ ತೊಗೊಂಡ್ರು. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆ ದೇವ್ರ ಪೂಜೆ ಮಾಡಿ ಇವತ್ತು ಹೋಗೋಣ ಅಂತೇಳಿ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮಂಗಳವಾರ ನಮ್ಮೂರಲ್ಲಿ ಮಾರಿ ಹಬ್ಬನೂ ಕೂಡ ಇದೆ. ಸೊ ತಂಪು ಮಾಡ್ತಾರೆ ನೋಡಿ, ತಂಬಿಟ್ಟು ಹಬ್ಬ. ಸೊ ಅದು ಆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಪೂಜೆ ಮಾಡಿಕೊಂಡು ಪಾರ್ಲರ್ಗೆ ಹೋಗಿದ್ದು ಬರ್ತೀವಿ. ಇನ್ನು ಪೂಜೆನೂ ಕೂಡ ಮಾಡ್ಕೊಂಡ್ವಿ. ಪೂಜೆ ಮಾಡಿಕೊಂಡು ನಾನು ನನ್ನ ಸಿಸ್ಟರ್ಸು 3 ಜನನೂ ಅಷ್ಟೇ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾಗಿತ್ತು ಐಬ್ರೋ ಮಾಡಿಸೋದಕ್ಕೆ ಅಂತೇಳಿ. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಐಬ್ರೋ ಮಾಡಿಕೊಡ್ತಾರೆ. ನಾನಿದು 3ನೇ ಸಲ ಬಂದಿರೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೇನು ಹಬ್ಬಗಳು ಕೂಡ ಹತ್ರ ಬರ್ತಾ ಇದೆ ಅಲ್ವಾ. ಸೊ ನೀವೇನಾದರೂ ಮಾಡಿಸ್ಕೋಬೇಕು, ಐಬ್ರೋ ಹಾಗೆ ಹೇರ್ ಕಟ್ಟು, ಫೇಸ್ ವಾಶ್ ಏನಾದ್ರು ಮಾಡಿಸ್ಬೇಕು ಅಂದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನೀವು ಕೂಡ ಇವ್ರ ಶಾಪ್ಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಸ್ಯಾರಿಗಳು ಕೂಡ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸ್ಯಾರಿಗಳು ಕೂಡ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಹಾಗೆ ಇವ್ರ ಹೆಸರು ನವ್ಯಶ್ರೀ ಅಂತೇಳಿ. ನಮ್ಮ ಜೊತೆ ಚೆನ್ನಾಗಿ ಮಾತಾಡಿಸ್ಕೊಂಡು ಐಬ್ರೋ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ನಮಗೂ ಕೂಡ ಇಷ್ಟ ಆಯಿತು ಐಬ್ರೋ ಮಾಡಿದ್ದೆಲ್ಲ. ಸೊ ಖಂಡಿತವಾಗ್ಲೂ ನೀವು ಮಿಸ್ ಮಾಡಿದೆ, ಒಂದು ಸಲ ಈ ಶಾಪ್ಗೆ ವಿಸಿಟ್ ಕೊಡಿ, ನಿಮಗೆ ಇಷ್ಟ ಆಗುತ್ತೆ. ಇನ್ನೇನು ಹಬ್ಬಗಳೆಲ್ಲ ಹತ್ರ ಬರ್ತಾಯಿದೆ, ವರಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ ಎಲ್ಲ ಬರ್ತಾಯಿದೆ. ಸೊ ಹಾಗೆ ಸ್ಯಾರಿಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ, ನಮಗೂ ತುಂಬ ಇಷ್ಟ ಆಯಿತು. ಇವರು ಎಲ್ಲ ಥರದ್ದು ಮೇಕಪ್ ಮಾಡಿಕೊಡ್ತಾರೆ. ನಿಮ್ಮನೆಯಲ್ಲಿ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ. ಈಗ ನಾವು 3 ಜನನೂ ಐಬ್ರೋ ಮಾಡಿಸ್ಕೊಂಡಿದ್ದಾಯಿತು. ಹಾಗೆ ಈಗ ಸ್ಯಾರಿ ತೋರಿಸ್ತೀವಿ ಬನ್ನಿ. ತುಂಬ ಚೆನ್ನಾಗಿದ್ವು ಸ್ಯಾರಿಗಳೆಲ್ಲ. ಸೊ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಹಾಗೆ ಕ್ಲಾತು ತುಂಬ ಚೆನ್ನಾಗಿದೆ. ಸೊ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ವಿ. ನೀವೇನಾದರೂ ಈ ರೀತಿ ಸ್ಯಾರಿಗಳು ಬೇಕು ಅಂತ ಹೇಳಿದ್ರೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ. ತುಂಬ ಅಂದರೆ ತುಂಬ ನಿಮಗೂ ಇಷ್ಟ ಆಗುತ್ತೆ. ಪ್ರೈಸು ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ. ಸೊ ಇಲ್ಲಿ ಬಂದು ನೀವೇ ವಿಚಾರಿಸಿದ್ರೆ ಇವರೇ ಡೀಟೇಲಾಗಿ ಹೇಳ್ತಾರೆ. ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆ ನೀವು ತೊಗೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದ್ದಾವೆ ಸ್ಯಾರಿಗಳೆಲ್ಲ. ಸೊ ಮಿಸ್ ಮಾಡ್ಕೋಬೇಡಿ. ಇನ್ನೇನು ಹಬ್ಬಗಳು ಹತ್ರ ಬಂತು ಅಲ್ವಾ, ಏನಾದರೂ ಇಂಥ ಸ್ಯಾರಿಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಶಾಪ್ಗೆ ವಿಸಿಟ್ ಕೊಡಿ. ನಾವು ಜಾಸ್ತಿ ಐಬ್ರೋಸ್ ಎಲ್ಲ ಮಾಡಿಸೋದಕ್ಕೆ ಹೋಗಲ್ಲ, ಏನಾದರೂ ಅಪರೂಪಕ್ಕೆ ಹಬ್ಬ ಹಾಡಿಗಳಿಗೆ ನಾವು ಮಾಡಿಸ್ಕೊಳ್ತೀವಿ. ಸೊ ನಾನು ಇಲ್ಲಿ 3ನೇ ಸಲ ಬಂದಿರೋದು. ತುಂಬ ಚೆನ್ನಾಗಿ ಮಾಡಿದ್ರು ಅಂತೇಳಿ ನನ್ನ ಸಿಸ್ಟರ್ಸ್ನೂ ಕೂಡ ಕರ್ಕೊಂಡು ಬಂದಿದ್ದೆ. ಅವ್ರಿಗೂ ಇಷ್ಟ ಆಯಿತು ಐಬ್ರೋ ಮಾಡಿಸ್ಕೊಂಡು. ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇತ್ತಲ್ವ, ಸೊ ಅದನ್ನು ನೋಡ್ತಾ ಇದ್ದಾರೆ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಇಷ್ಟ ಆಯಿತು ನಮಗೆ. ನಮ್ಮ ಅಕ್ಕನಿಗೂ ಅಷ್ಟೇ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಕೆಲವೊಂದು ಸಲ ನಾವು ಹುಡುಕಿದ್ರು ಕೂಡ ಸಿಗಲ್ಲ ಇಂತಹ ಸ್ಯಾರಿಗಳು. ಸೊ ಸಿಕ್ಕಿದಾಗ ನಾವು ತೊಗೊಬಿಡ್ಬೇಕು ಅಲ್ವಾ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇನ್ನು ಈ ಶಾಪ್ ಎಲ್ಲಿರೋದು ಅಂತ ಹೇಳಿದ್ರೆ ಮಹದೇಶ್ವರ ಕಾಲೇಜ್ ರೋಡ್, ಕೊಳ್ಳೇಗಾಲ. BMHP ಸ್ಕೂಲ್ ಇದೆ ಅಲ್ಲ, ಅದು ಆಪೋಸಿಟೇ ಇರೋದು. ಸೊ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಕೊಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ನನಗೆ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ. ಸೊ ಹೋಗಿ ಸಿಂಪಲಾಗಿ ನೋಡ್ಕೊಂಡು ಮಾಡ್ಕೊಂಡು ಬರೋಣ, ಮತ್ತೆ ಇನ್ನೊಂದ್ಸಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹೇಗಿದ್ರು ಸ್ಯಾರಿಗಳೆಲ್ಲ ಬಂದಿತ್ತು ಅಲ್ವಾ, ನಿಮಗೂ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಯಾರಾದರೂ ಸ್ಯಾರಿ ಪರ್ಚೇಸ್ ಮಾಡೋರಿದ್ದರೆ, ಏನಾದರೂ ಐಬ್ರೋ ಮಾಡಿಸೋರಿದ್ದರೆ, ಅದಕ್ಕಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಒಂದ್ಸಲ ವಿಸಿಟ್ ಕೊಡಿ. ಹಾಗೆ ಇವಾಗ ಮನೆಗೂ ಕೂಡ ಬಂದ್ವಿ. ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಅಕ್ಕ ಮನೆಗೆ ಹೋದ್ರು, ಈ ಕಡೆ ನಾವು ಈ ಕಡೆ ಬಂದ್ವಿ.
ಇನ್ನು ಮಕ್ಕಳಿಗೆ ಬಿಸ್ಕೆಟು ಬನ್ನು ಎಲ್ಲ ತೊಗೊಂಡು ಬಂದಿದ್ರು, ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಅದಾದಮೇಲೆ ಈಗ ರಾತ್ರಿ ಅಡುಗೆ ಮಾಡೋದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ನವೀನವರು ಒಂದು ರೆಸಿಪಿನ ಶೇರ್ ಮಾಡಿದ್ರು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು. ಇದೊಂಥರ ಚಪಾತಿ ಥರ ಇರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಸ್ವಲ್ಪ ರವೆನ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ರವೆ. ತುಂಬ ಸೂಜಿ ರವೆ ಅಂತಾರಲ್ಲ ಅದಲ್ಲ, ಸ್ವಲ್ಪ ಮೀಡಿಯಮ್ ರವೆ, ಕೇಸರಿಬಾತ್ ಮಾಡ್ತಾರೆ ನೋಡಿ ಅಂಥ ರವೆನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ನೆನೆಯೋಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿ ಕಲಿಸ್ಕೋಬಾರ್ದು, ಅಂದರೆ ರವೆ ಸ್ವಲ್ಪ ನೆನೆಯೋಷ್ಟು ಮಾತ್ರ ಹಾಕೋಬೇಕು. ಯಾಕೆಂದರೆ ಇದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಚಪಾತಿ ಅದಕ್ಕೆ ನಾವು ತೊಗೊಂಡು ಬರಬೇಕಲ್ವ, ಹಾಗಾಗಿ ಜಾಸ್ತಿ ನೀರು ಹಾಕಿಬಿಡ್ತು ಅಂದರೆ ಜಾಸ್ತಿ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ನೆನೆಸ್ಕೋಬೇಕು ನೀರು ಹಾಕಿ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಅಂತ ಜಾಸ್ತಿ ಹಿಟ್ಟು ಹಾಕ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈಗ ಕಾಯಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕಳ್ಳೆನ ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀವಿ. ಈ ಥರ ಚಪಾತಿ ರೊಟ್ಟಿಗೆಲ್ಲ ಈ ಥರ ಚಟ್ನಿ ಇದ್ರೇ ಚೆಂದ. ಕಾಯಿ ಚಟ್ನಿ ಅಂದರೆ ನಮ್ಮಲ್ಲಿ ತುಂಬ ಇಷ್ಟ. ಸೊ ಹಾಗಾಗಿ ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ. ಕೆಲವೊಂದು ಸಲ ಸಿಂಪಲಾಗೆ ಮಾಡ್ಕೊಳ್ಳೋದೇ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಎಲ್ಲ ಥರ ಮಾಡಿ ಗ್ರೇವಿ ಎಲ್ಲ ಮಾಡಿರ್ತೀವಿ, ಅಂಥ ಟೈಮಲ್ಲಿ ಚೆನ್ನಾಗೇ ಇರಲ್ಲ, ಅಂದರೆ ಇಷ್ಟನೇ ಆಗಲ್ಲ ತಿನ್ನಲಿಕ್ಕೆ. ಸೊ ಈ ರೀತಿ ಸಿಂಪಲಾಗಿ ಈ ರೀತಿ ಚಪಾತಿ ಮಾಡಿ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಅಂದರೆ ಗ್ರೇವಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಆವಾಗವಾಗ. ಈ ರೀತಿ ಕಾಯಿ ಚಟ್ನಿಗೆ ಚಪಾತಿ, ರೊಟ್ಟಿ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀವಿ. ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಟ್ನಿಗೆ ಹಾಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ ಚಪಾತಿ ಥರ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ರವೆನ ನೆನೆಸಲಿಕ್ಕೆ ಇಟ್ಟಿದ್ವಿ ಅಲ್ವಾ, ಅದಕ್ಕೆ ಇವಾಗ ನಾನು ಸ್ವಲ್ಪ ಸಬ್ಬಾಗಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಅಂದರೆ ಒಂಥರ ಚಪಾತಿ ಟೈಪ್ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ಚಪಾತಿ ಅದಕ್ಕೆ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ತೆಳುವಾಗಿ ಕಲಿಸ್ಕೊಂಡ್ರೆ ಒತ್ತಲಿಕ್ಕಾಗಲ್ಲ. ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಕಲಸಿ ಎತ್ತಿಟ್ಕೊಂಡು ನೀಟಾಗಿ 10 ಮಿನಿಟ್ಸ್ ಇದನ್ನ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಅದು ನೆಂತಾದಮೇಲೆ ನಾವು ಚಪಾತಿ ಥರ ಮಾಡಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಆಫ್ಟರ್ 10 ಮಿನಿಟ್ಸ್ ಆಯಿತು. ಈಗ ನಾವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಿಂತಿದೆ. ಇದನ್ನು ನಾನು ನೀಟಾಗಿ ಚಪಾತಿ ಥರ ಹೊತ್ಕೊಂಡು ಚಪಾತಿನ ಹಾಕೊಳ್ಳೋದಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ಫಸ್ಟ್ ಮಾಡಿದ್ದು, ಅದು ನಮ್ಮ ನವೀನವ್ರು ಹೇಳ್ಕೊಟ್ಟಿದ್ದು. ಅಂದರೆ ಈ ರೀತಿ ಚಪಾತಿ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ರಾತ್ರಿ ಆಯಿತು ಅಂದರೆ ನಮ್ಮ ಮನೇಲಿ ಏನು ಅಡುಗೆ ಮಾಡೋದು ಅಂತಲೇ ತಲೆ ಕೆಟ್ಟೋಗ್ಬಿಡುತ್ತೆ. ನಮಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ, ಸಂಜೆ ಅಡುಗೆಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲ್ಲ. ಸೊ ಏನಾದ್ರು ಡಿಫ್ರೆಂಟಾಗಿ ಈ ರೀತಿ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಆವಾಗ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ಅಷ್ಟೇ, ಎಲ್ರಿಗೂ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಅಂತೇಳಿ ತಿಂದರು. ಮತ್ತು ಸಬ್ಬಾಗಿ ಸೊಪ್ಪು ಹಾಕಿರ್ತೀವಲ್ವ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅಂದರೆ ಇದೇ ಫಸ್ಟ್ ಮಾಡಿದ್ದು, ಬಟ್ ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಚಪಾತಿ ಥರನೇ ಹೊತ್ಕೊಂಡು ದೋಸೆ ಕಲ್ ಮೇಲೆ ಹಾಕೋದಷ್ಟೇ. ಇವಾಗ ಹಂಚನ್ನು ಕೂಡ ಕಾಯ್ದಕ್ಕೆ ಇಟ್ಟಿದ್ರಿ. ಇದನ್ನು ಕೂಡ ಚೆನ್ನಾಗಿ ಕಾದಾದ್ಮೇಲೆ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಚಪಾತಿನ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ, ಕ್ರಿಸ್ಪಿಯಾಗಿ, ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೂಡ ಆರಾಮಾಗಿ ಹಾಕಿ ಕಳಿಸ್ಬೋದು. ಬೆಳಗ್ಗೆ ಏನು ಒಂದು 10 ನಿಮಿಷ ರವೆನ ನೆನೆಸ್ಲಿಕ್ಕೆ ಇಟ್ಟರೆ ಸಾಕು, ಅಷ್ಟೇ. ಅದಾದಮೇಲೆ ಆರಾಮಾಗಿ ನಾವು ಚಪಾತಿ ಥರ ಒತ್ತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಹಾಕಿದ್ರೆ ಅವರು ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ಸಬ್ಬಾಗಿ ಸೊಪ್ಪು ತುಂಬ ಒಳ್ಳೆಯದು, ಬ್ಲಡ್ ಸೇರೋದಕ್ಕೆ ತುಂಬ ಒಳ್ಳೆಯದದು. ಬಾಣಂತಿಯರಿಗೆ, ಪ್ರೆಗ್ನೆಂಟ್ ಇರೋರಿಗೆ ತುಂಬ ಒಳ್ಳೆಯದದು. ಸೊ ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರಬೇಕು. ಸಬ್ಸಿಗೆ ಸೊಪ್ಪು ನಿಜವಾಗ್ಲೂ ತುಂಬಾ ಒಳ್ಳೆಯದು. ಹಾಗೆ ಪಲ್ಯ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕಲ್ಲ ಅಂದರೆ ಈ ರೀತಿಯಾಗಿ ರೊಟ್ಟಿಗೆ, ಚಪಾತಿಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಮನೆಯವ್ರಿಗೆಲ್ಲ ಚಪಾತಿನೆಲ್ಲ ಹಾಕೊಟ್ಟಿದ್ದಾಯಿತು. ಅದಾದಮೇಲೆ ನಾವು ಸ್ವಲ್ಪ ಚಪಾತಿನ ಹಾಕ್ಕೊಂಡು ಸ್ವಲ್ಪ ಫಸ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಕಿಚನು. ಇಲ್ಲಾಂತಂದರೆ ನಾವು ಊಟ ಮಾಡ್ಕೊಂಡು ಬಂದು ಕ್ಲೀನ್ ಮಾಡ್ಕೋತೀವಿ. ಇಬ್ಬರಿರೋದಲ್ವ, ಏನಷ್ಟು ಕಷ್ಟ ಅನಿಸಲ್ಲ. ಕೆಲವೊಂದು ಟೈಮಲ್ಲಿ ಫಸ್ಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಊಟ ಕೂತ್ಕೋತೀವಿ. ಇಲ್ಲ ಅಂತಂದರೆ ಫಸ್ಟೇ ಊಟ ಮಾಡ್ಕೊಂಡು ಅದಾದಮೇಲೆ ನಾವು ಕಿಚನ್ನ ಕ್ಲೀನ್ ಮಾಡ್ಕೋತೀವಿ. ಇವತ್ತು ನನ್ನ ತಂಗಿ ಎಲ್ಲ ಪಾತ್ರೆನೆಲ್ಲ ಸ್ವಲ್ಪ ಇತ್ತಲ್ವ, ಅದನ್ನೆಲ್ಲ ಸಿಂಕಲ್ಲಿರೋದೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾಳೆ. ನಾನಿಲ್ಲಿ ಚಪಾತಿನ ಹಾಕ್ಕೊಂಡು ಒಟ್ಟಿಗೆ ಹೋಗಿ ತಿನ್ಕೊಳ್ಳೋಣ ಅಂತೇಳಿ ಹಾಗೆ ಮಾತಾಡಿಕೊಂಡು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಫಸ್ಟು ಕಿಚನ್ ಕ್ಲೀನ್ ಆದ್ರೇ ಸಮಾಧಾನ, ಇಲ್ಲಾಂದರೆ ಊಟನೂ ಕೂಡ ಸೇರೋದಿಲ್ಲ. ಫಸ್ಟು ಕಿಚನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಊಟ ಮಾಡಿದ್ರೆ ಸರಿ. ಇಲ್ಲಾಂದರೆ ಅದೇ ನೆನಪಲ್ಲಿ ಇನ್ನೂ ಕಿಚನ್ ಕ್ಲೀನ್ ಮಾಡಿಲ್ಲ, ಹಾಗೆ ಇದೆ ಅಂತಲೇ ಟೆನ್ಷನ್ ಆಗಿಬಿಡ್ತಾ ಇರುತ್ತೆ. ಹಾಗಾಗಿ ಫಸ್ಟೇ ನಾವು
ಕ್ಲೀನ್ ಮಾಡಿಕೊಂಡೆ ಆರಾಮಾಗಿ ಕೂತ್ಕೊಂಡ್ರೆ ಒಳ್ಳೆಯದು ಅಲ್ವಾ. ಸೊ ಫಸ್ಟು ನಾವು ಈ ಕೆಲಸನ ಮುಗಿಸ್ಕೊಂಡ್ವಿ ಇವತ್ತು. ಕಿಚನ್ ಹಂಗೆ ಇದ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ, ಏನೋ ಒಂಥರ ಅನಿಸ್ತಾ ಇರುತ್ತೆ. ಫಸ್ಟು ಏನು ಕ್ಲೀನ್ ಮಾಡೋದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಕೂತ್ಕೊಂಡ್ರೆ ಬೆಟರು. ಸುಮ್ಮನೆ ಅದನ್ನು ನೆನೆಸ್ಕೊಂಡೆ ಕೆಲಸ ಜಾಸ್ತಿ ಅಂತ ಅನ್ನಿಸ್ಬಿಡ್ತಾ ಇರುತ್ತೆ ನಮಗೆ. ಹಾಗಾಗಿ ಫಸ್ಟ್ ಏನು ನಾವು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ಬೋದು. ಹಾಗೆ ಮನೆಯಲ್ಲಿ ಪಿತೃದೋಷ ಏನಾದ್ರು ಇತ್ತು ಅಂತಂದರೆ ನೈಟ್ ಟೈಮ್ ಈ ರೀತಿ ಮಾಡಿ ಏನೇ ಒಂದು ಅಡುಗೆ ಮಾಡಿದ್ರೂ ಸಹ ಸ್ವಲ್ಪ ಉಳಿಸ್ಲೇಬೇಕು. ಉಳಿಸಿ ಸ್ವಲ್ಪ ಇಟ್ಟು ಒಂದು ಚೊಂಬಲ್ಲಿ ನೀರು ಇಡಬೇಕು. ಹಾಗೆ ಸ್ವಲ್ಪ ಏನು ಅಡುಗೆ ಮಾಡಿರ್ತೀವಿ ಅದನ್ನು ಸ್ವಲ್ಪ ಇಟ್ಟು ಅದನ್ನು ಬೆಳಗ್ಗೆ ನಾವು ಕಾಗೆಗೆ ಅಥವಾ ನಾಯಿಗೆ ಏನಾದರೂ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆವಾಗಿನ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಡೈಲಿ ಈ ರೀತಿ ಮಾಡ್ತಾಯಿದ್ರು. ಏನೇ ಅಡುಗೆ ಮಾಡಿದರೂ ಸಹ ಅದನ್ನು ಖಾಲಿ ಅಂತೂ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಊಟ ಇಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ತುಂಬಿದ ಬಿಂದಿಗೆಯಲ್ಲಿ ಒಂದು ಚೊಂಬು ನೀರಿಟ್ಟು ಮಲಗಬೇಕು ಅಂತ ಹೇಳ್ತಾ ಇದ್ರು. ಸೊ ಈ ರೀತಿಯಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇನ್ನು ನಮ್ಮ ಅತ್ತೆ ಏನಾದರೂ ನೀರು ಮತ್ತು ಊಟ ಇಟ್ಟರೆ ಅಲ್ಲೆಲ್ಲ ರಂಗೋಲೆ ಬಿಟ್ಟು ತುಂಬ ಚೆನ್ನಾಗಿ ಇಡ್ತಾರೆ. ಅವರು ಸಹ ನಮಗೆ ಹೇಳ್ಕೊಡ್ತಾ ಇರ್ತಾರೆ ಈ ಥರ ಇಡಿ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ಇದು ಮಾರನೇ ದಿನ ಸ್ವಲ್ಪ ಮಾರ್ಕೆಟಿಗೆ ಬರಬೇಕಾಗಿತ್ತು. ಇನ್ನೇನು ಹಬ್ಬಗಳು ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಏನಾದರೂ ಪರ್ಚೇಸ್ ಮಾಡೋಣ ಅಂತೇಳಿ ಇವತ್ತು ಬಂದಿದ್ವಿ. ಸ್ವಲ್ಪ ಹೋಮ್ ಡೆಕೋರೇಷನ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಇಲ್ಲಿ ಗ್ರೀನ್ ಮ್ಯಾಟೆಲ್ಲ ತೊಗೊಳೋದಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಸೊ ಎಲ್ಲನೂ ಕೂಡ ಚೆನ್ನಾಗಿತ್ತು, ಡೆಕೋರೇಷನ್ ಐಟಮ್ ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೆ ಇದ್ಯಾವುದೂ ಇಷ್ಟ ಆಗಲಿಲ್ಲ. ಬಟ್ ನಾನಿಲ್ಲಿ ಗ್ರೀನ್ ಮ್ಯಾಟು ಮತ್ತು ಹೂವಿನ ಹಾರಗಳಿತ್ತು ಅದನ್ನು ಕೂಡ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಟೇಬಲ್ ಕವರೆಲ್ಲ ಇತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಇದನ್ನು ಸ್ವಲ್ಪ ತೊಗೊಂಡ್ವಿ, ಬೇಕಾಗಿತ್ತು. ಡೈಲಿ ಯೂಸ್ಗೆಲ್ಲ ಬೇಕಲ್ವಾ, ಅಂದರೆ ಟೇಬಲ್ ಮೇಲೆ ಇದೆಲ್ಲ ಹಾಕಿದ್ರೇ ಸರಿ, ಇಲ್ಲಾಂದರೆ ಗಲೀಜು ಆಗಿಬಿಡ್ತಾ ಇರುತ್ತೆ. ಮಕ್ಕಳು ಕೈಯಲ್ಲಿ ಮುಟ್ಟಿ ಎಲ್ಲ ಹಾಳಾಗಿರುತ್ತೆ. ಇನ್ನು ಗಾಜಿನ ಟೇಬಲ್ ಬೇರೆ ಅಲ್ವಾ, ಸೊ ಎಲ್ಲ ಒಂಥರ ಗಲೀಜು ಆಗಿಬಿಡ್ತಾ ಇರುತ್ತೆ ಅಂತೇಳಿ ಇದನ್ನು ತೊಗೊಟ್ರು ಅಮ್ಮ. ತುಂಬ ಚೆನ್ನಾಗಿತ್ತು ಇದನ್ನು ಸಹ. ಹಾಗೆ ಇಲ್ಲಿ ಎಲ್ಲ ಪ್ರತಿಯೊಂದು ಐಟಮು ಸಹ ಸಿಕ್ಬಿಡುತ್ತೆ ಇಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮನ ಜೊತೆಲಿ ಬಂದಿದ್ರು. ಸೊ ಅಮ್ಮ ಬಂತು ಅಂದರೆ ನಮಗೆ ಯೋಚನೆನೇ ಇರಲ್ಲ, ಏನು ಬೇಕೋ ಅದನ್ನು ತೊಗೊಳ್ತಾ ಇರ್ತಾರೆ. ಸೊ ಏನು ಬೇಕಾದ್ರೂ ನಾವು ತೊಗೋಬೋದು. ಆದರೆ ಏನೋ ಇಂಥ ಐಟಮ್ಗಳು ತೊಗೊಳ್ಳಿಲ್ಲ. ಗ್ರೀನ್ ಮ್ಯಾಟ್ ಬೇಕಾಗಿತ್ತು, ಅದನ್ನು ತೊಗೊಂಡ್ವಿ. ಹಾಗೆ ಈ ಥರ ಆರ್ಟಿಫಿಷಿಯಲ್ದು ಒಂದು ಮನಿ ಪ್ಲ್ಯಾಂಟ್ ಬೇಕಾಗಿತ್ತು ಡೆಕೋರೇಷನ್ ಮಾಡೋದಕ್ಕೆ ಅಂತೇಳಿ ಇದನ್ನು ಕೂಡ ತೊಗೊಂಡ್ವಿ. ಹಾಗೆ ಸ್ವಲ್ಪ ಹೂವಿನ ಹಾರಗಳು ನೋಡ್ತಾ ಇದ್ಲು ನನ್ನ ತಂಗಿ, ಇದೆಲ್ಲ ಚೆನ್ನಾಗಿರುತ್ತೆ ಅಲ್ವಾ ಡೆಕೋರೇಷನ್ಗೆ ಅಂತೇಳಿ. ಸೊ ಹಾಗಾಗಿ ಅದು ಏನೋ ವೈಟ್ದು ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತೇಳಿ ಮತ್ತೆ ಬೇರೆದು ನೋಡ್ತಾ ಇದ್ಲು. ತುಂಬ ಚೆನ್ನಾಗಿತ್ತು ಇದನ್ನು ಸಹ. ಈ ಥರ ಹಾರಗಳನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತೊಗೊಂಡ್ಲು. 200 ಒಂದೊಂದಕ್ಕೆ. ಸೊ ಚೆನ್ನಾಗಿತ್ತು ಅಂತೇಳಿ ತೊಗೊಂಡ್ವಿ. ಅಮ್ಮ ಸರಿ ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು, ಹಾಗಾಗಿ ತೊಗೊಂಡ್ವಿ. ಸೊ ಈ ಶಾಪಲ್ಲಿ ಹೂವಿನ ಹಾರಗಳು, ಮ್ಯಾಟು, ಪ್ರತಿಯೊಂದು ಐಟಮ್ಸು ಸಹ ಸಿಗುತ್ತೆ. ಸೊ ಇದನ್ನು ತಗೊಂಡು ಇವಾಗ ಮನೆಗೆ ಹೋದ್ವಿ. ಇನ್ನು ನಾಳೆ ಮಾರಿ ಹಬ್ಬ ಇತ್ತು, ಅಂದರೆ ಇದು ನಾನು ಸೋಮವಾರ ವ್ಲಾಗ್ ಮಾಡ್ಕೊಳ್ಳಿಲ್ಲ, ಮತ್ತು ಇದು ಮಂಗಳವಾರದ ವ್ಲಾಗು. ಸ್ವಲ್ಪ ವ್ಲಾಗ್ ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಈ ವಿಡಿಯೋಗೆ ಕೂಡ ಇದನ್ನು ಸೇರಿಸ್ಬಿಟ್ಟೆ ಅಷ್ಟೇ. ಸೊ ಇವತ್ತು ತಂಪು ಮಾಡುವಂಥದ್ದು, ಅಂದರೆ ನಮ್ಮ ಊರಲ್ಲಿ ಮಾರಿ ಹಬ್ಬ ಮಾಡ್ತೀವಿ ಅಂತಂದರೆ ತಂಪುನ ಮಾಡಿ ದೇವ್ರಿಗೆ ಆರತಿನ ಮಾಡುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋನಾದರೂ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತೇಳಿ ಇವತ್ತು ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ತಂಪೆಲ್ಲ ಮಾಡ್ಕೊಂಡಿದ್ದು ಆಯಿತು, ರೆಡಿ ಆಯಿತು. ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೊಡಬೇಕಷ್ಟೇ. ನಾನು ಲಾಸ್ಟ್ ಇಯರ್ಲಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ, ಅಂದರೆ ಮಾರಿ ಹಬ್ಬ ಯಾವ ರೀತಿ ಮಾಡ್ತಾರೆ, ತಂಪು ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲ ಹೇಳಿ. ಸೊ ಈ ವಿಡಿಯೋದಲ್ಲಿ ಅಷ್ಟು ಡೀಟೇಲಾಗಿ ಏನೂ ಹೇಳೋಕ್ಕೆ ಹೋಗಿಲ್ಲ, ಅಂದರೆ ತಂಪು ಮಾಡೋದೇನು ಹೇಳಿಲ್ಲ. ನಾವು ತಂಪೆಲ್ಲ ಮಾಡಿ ರೆಡಿ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದು. ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಈ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಕ್ಕಿ ನೆನೆಸಿ ಅದನ್ನು ಮಾಡುವಂಥದ್ದು. ಸೊ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ನ ಕೊಟ್ಟಿರ್ತೀನಿ, ಎಂಡ್ ಸ್ಕ್ರೀನೆಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಮ್ಮೂರಲ್ಲಿ ಮಾರಿ ಹಬ್ಬನ ಯಾವ ರೀತಿ ಮಾಡ್ತಾರೆ ನಮ್ಮ ಕೊಳ್ಳೇಗಾಲದಲ್ಲಿ ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ. ಇನ್ನು ನಮ್ಮ ಮನೆಯವ್ರಲ್ಲೂ ಅಂತೂ ತುಂಬ ಚೆನ್ನಾಗಿ ಮಾರಿ ಹಬ್ಬ ಮಾಡ್ತಾರೆ. ದೊಡ್ಡ ದೊಡ್ಡ ಬಾಯಿ ಬೀಗ, ಚಿಕ್ಕ ಬಾಯಿ ಬೀಗ ಎಲ್ಲನೂ ಹಾಕಿಸ್ಕೊಳ್ತಿರ್ತಾರೆ. ನೀವೆಲ್ಲ ನೋಡೇ ಇರ್ತೀರಾ, ತುಂಬ ಚೆನ್ನಾಗಿರುತ್ತೆ ಆ ಹಬ್ಬ ಅಂತೂ ನೋಡೋದಕ್ಕೆ. ನಮಗೆ ಮಾರಿ ಹಬ್ಬ ಬಂತು ಅಂದ್ರೇ ಏನೋ ಒಂಥರ ಸಂಭ್ರಮ ಅನ್ನಿಸ್ತಾ ಇರುತ್ತೆ. ಇವಾಗ ಮನೇಲಿ ಪೂಜೆನೆಲ್ಲ ಮಾಡಿಸಿದಾಯಿತು. ಮನೇಲಿ ಹೆಣ್ಮಕ್ಳು ಇರ್ತಾರಲ್ವ, ಅವ್ರ ತಲೆ ಮೇಲೆ ತಂಪಿಟ್ಟು ಬಲಗಾಲಿಟ್ಟು ಆಚೆಗೆ ಕರ್ಕೊಂಡು ಬರಬೇಕಾಗುತ್ತೆ. ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ತಂಪು ಜಾಗರಣೆ ಅನ್ನೋದೆಲ್ಲ ಇರುತ್ತೆ. ಸೊ ದೊಡ್ಡ ತಂಪೆಲ್ಲ ಮಾಡಿ ತುಂಬ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ದೇವಸ್ಥಾನಕ್ಕೂ ಬಂದು ತಲುಪಿದ್ವಿ. ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ದೇವ್ರಿಗೆ. ಹಾಗೆ ಹೂವಿನ ಅಲಂಕಾರಗಳೆಲ್ಲ ಮಾಡಿದರು. ಈಗ ದೇವಸ್ಥಾನದ ಒಳಗಡೆ ತಂಪಿಗೆ ನಾವು ದೀಪನ ಹಚ್ಕೊಂಡು ಹೋಗ್ಬೇಕಾಗುತ್ತೆ, ಅಂದರೆ ಜ್ಯೋತಿ ಅಂತ ಹೇಳ್ತಾರೆ. ಸೊ ಇದನ್ನು ಹಚ್ಕೊಂಡು ದೇವ್ರ ಹತ್ರ ಹೋಗಿ ಆರತಿ ಮಾಡಿಕೊಡ್ತಾರೆ, ಆರತಿ ಮಾಡಿಸ್ಕೊಂಡು ಬರೋದು.
ಸೊ ತುಂಬ ಒಳ್ಳೆಯದು ಈ ರೀತಿ ಮಾಡಿದ್ರೆ. ದೀಪ ದೇವ್ರ ಹತ್ರ ಎತ್ಕೊಂಡು ಹೋಗೋ ತನಕನೂ ಕೂಡ ಉರಿತಾನೆ ಇರಬೇಕು, ಹಾರೋದಕ್ಕೆ ಹೋಗಬಾರ್ದು, ಹಾರೋದಕ್ಕೂ ಕೂಡ ಬಿಡಬಾರ್ದು ಜಪಾನವಾಗಿ. ಅದಕ್ಕೆ ಬತ್ತಿ ಎಲ್ಲ ಹಾಕಿ ತುಪ್ಪದ ಬತ್ತಿ ಥರ ಮಾಡಿ ಹಾಕಿದ್ರೆ ಚೆನ್ನಾಗಿ ಉರಿಯುತ್ತೆ, ಅದೇನು ಕೆಟ್ಟೋಗೋದಿಲ್ಲ. ಅದಕ್ಕೆ ಫಸ್ಟೇ ನಾವು ಸ್ವಲ್ಪ ಹೋಲ್ ಥರ ಮಾಡಿ ಅದಕ್ಕೆ ನಾವು ತುಪ್ಪದ ದೀಪನ ಹಚ್ಕೊಂಡು ತುಪ್ಪನ ಹಾಕ್ಕೊಂಡು ಬಂದರೆ ಅದು ಚೆನ್ನಾಗಿ ಉರಿಯುತ್ತೆ, ದೀಪ ಹಾರೋದಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.